ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಲಾಸ್ಟ್ ಒಂದು ಕ್ಲಾಸದಲ್ಲಿ ವರ್ಡ್ ಪ್ಯಾಡ್ ಪ್ರಾಕ್ಟಿಕಲ್ ಪಾರ್ಟ್ 3ಯಲ್ಲಿ ಫಾಂಟ್ ಗ್ರೂಪದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ಇವತ್ತಿನ ಒಂದು ಕ್ಲಾಸದಲ್ಲಿ ವರ್ಡ್ ಪ್ಯಾಡ್ ಪ್ರಾಕ್ಟಿಕಲ್ 4ದಲ್ಲಿ ನಾನು ಪ್ಯಾರಾಗ್ರಾಫ್ ಗ್ರೂಪ್ ಬಗ್ಗೆ ಇರ್ತಕ್ಕಂಥ ಎಲ್ಲ ಆಪ್ಷನ್ಸ್ಗಳ ಬಗ್ಗೆ ವಿವರಣೆಯನ್ನು ಮಾಡ್ತಾ ಇದ್ದೇನೆ, ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡಲಿದ್ದೇನೆ. ಅದಕ್ಕೆ ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಇದರಿಂದ ನಿಮಗೆ ಒಂದು ವರ್ಡ್ ಪ್ಯಾಡ್ ಏನೇನು ಆಪ್ಷನ್ಸ್ ಬರ್ತಾವಲ್ಲ ಪೂರ್ತಿಯಾಗಿ ನಿಮಗೆ ಕಲಿತುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳ್ತೀನಿ. ಸೊ ಅದಕ್ಕೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಅಂತ ಹೇಳ್ತಾ, ಇಲ್ಲಿವರೆಗೆ ಯಾರು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಎಂದು ಹೇಳುತ್ತಾ, ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾನು ಪ್ರಾಕ್ಟಿಕಲ್ ಪಾರ್ಟ್ 4ದಲ್ಲಿ ವರ್ಡ್ ಪ್ಯಾಡ್ದಲ್ಲಿ ಬರ್ತಕ್ಕಂಥ ಪ್ಯಾರಾಗ್ರಾಫ್ ಗ್ರೂಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಓಕೆ, ಇವಾಗ ನಾನು ಪ್ರಾಕ್ಟಿಕಲ್ ಪಾರ್ಟ್ 4ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಈಗ ವರ್ಡ್ ಪ್ಯಾಡನ್ನು ಓಪನ್ ಮಾಡ್ಕೋತೀನಿ. ವರ್ಡ್ ಪ್ಯಾಡ್ ಓಪನ್ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡಬೇಕಾಗ್ತದೆ ಅಂದರೆ ಇದರಲ್ಲಿ ಟೆಕ್ಸ್ಟನ್ನು ಬರೀಬೇಕು. ನಾನು ಈಗಾಗಲೇ ಏನು ಮಾಡಿದ್ದೀನಿ, ಟೆಕ್ಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ, ಟೆಕ್ಸ್ಟ್ ಟೈಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸೊ ನೀವು ಕೂಡ ಈ ಪ್ರಕಾರ ಟೆಕ್ಸ್ಟನ್ನು ರೆಡಿ ಮಾಡಿಕೊಡ್ರಿ, ಟೈಪ್ ಮಾಡಿಕೊಡ್ರಿ. ಟೈಪ್ ಮಾಡಿದ ನಂತರ ಇದರಲ್ಲಿ ಬರ್ತಕ್ಕಂಥವು ನಾವು ನೋಡೋಣ. ಈಗ ಏನಾಗ್ತದೆ ಅಂದರೆ ಇಲ್ಲಿ ಇವತ್ತು ನಾವು ಕಲಿತುಕೊಳ್ತಕ್ಕಂಥದ್ದು ಪ್ಯಾರಾಗ್ರಾಫ್ ಗ್ರೂಪ್. ಈ ಒಂದು ಪ್ಯಾರಾಗ್ರಾಫ್ ಗ್ರೂಪ್ದಲ್ಲಿ ಏನೇನು ಬರ್ತಾವಂದರೆ ಅಲೈನ್ಮೆಂಟ್ಸ್ ಬರ್ತವೆ, ಇಂಡೆಂಟ್ ಬರ್ತವೆ, ಆಮೇಲೆ ಬುಲೆಟ್ಸ್ ಬರ್ತವೆ, ಆಮೇಲೆ ನೆಕ್ಸ್ಟ್ ಲೈನ್ ಸ್ಪೇಸಿಂಗ್ ಬರ್ತದೆ, ಆಮೇಲೆ ಪ್ಯಾರಾಗ್ರಾಫ್ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಇಷ್ಟು ಇವತ್ತಿನ ಒಂದು ಗ್ರೂಪ್ದಲ್ಲಿ ನಾವು ವರ್ಕ್ ಮಾಡಿ ನೋಡಬೇಕಾಗಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಜಸ್ಟ್ ಒಂದು ಪ್ಯಾರಾಗ್ರಾಫ್ ನೀವು ಒಂದು ಟೈಪ್ ಮಾಡ್ಕೊಳ್ರಿ. ಟೈಪ್ ಮಾಡಿದ ನಂತರ ನಾನು ಏನೇನು ಅಪ್ಲೈ ಮಾಡ್ತೇನೆ ನೋಡೋಣ. ಸೊ ಇವಾಗ ಏನು ಮಾಡಲಿ, ಕರ್ಸರನ್ನು ಇಲ್ಲಿಟ್ಟು ಕರ್ಸರನ್ನು ಇಲ್ಲಿಡ್ರಿ. ಸೊ ಇಲ್ಲಿಟ್ಟ ನಂತರ ಎಂಟರ್ ಪ್ರೆಸ್ ಮಾಡಿರಿ. ಎಂಟರ್ ಪ್ರೆಸ್ ಮಾಡಿದ ನಂತರ ಅಪ್ ಎರೋ ಮಾರ್ಕ್ ತಗೊಂಡ ನಂತರ ಇಲ್ಲೊಂದು ಹೆಡ್ಡಿಂಗ್ ಟೈಪ್ ಮಾಡ್ಕೊಳ್ತೇನೆ ನಾನು, ಪ್ಯಾರಾಗ್ರಾಫ್. ಓಕೆ, ಪ್ಯಾರಾಗ್ರಾಫ್ ಅಂದು ನಾನು ಇದೊಂದು ಹೆಡ್ಡಿಂಗ್ ಟೈಪ್ ಮಾಡ್ಕೋತೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಓಕೆ, ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೋತೀನಿ. ಓಕೆ, ಸೈಜನ್ನು ಜಾಸ್ತಿ ಮಾಡ್ತೀನಿ. ಸೈಜನ್ನು ಜಾಸ್ತಿ ಮಾಡೋದು ನಿಮ್ಮ ಶಾರ್ಟ್ಕಟ್ ಕೀ ಗೊತ್ತಿದೆ. ಸೊ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಹೇಳಿದ್ದೀನಿ, ಕಂಟ್ರೋಲ್ ಶಿಫ್ಟ್ ಮತ್ತು ಗ್ರೇಟರ್ ದ್ಯಾನ್ ಸಿಂಬಾಲನ್ನು ಪ್ರೆಸ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಕಂಟ್ರೋಲ್ ಬಿ ಬೋಲ್ಡ್ ಮಾಡ್ತೀನಿ, ಕಂಟ್ರೋಲ್ ಯು ಅಂಡರ್ಲೈನ್ ಮಾಡ್ತೀನಿ. ಓಕೆ, ಇವಾಗ ಎಲ್ಲಿದೆ ನಮ್ಮದು ಅಲೈನ್ಮೆಂಟ್ ಲೆಫ್ಟ್ ಇದೆ. ಇಲ್ಲಿ ನೋಡಿರಿ ಲೆಫ್ಟ್ ಇದೆ. ಸೊ ಅಲೈನ್ಮೆಂಟ್ಸ್ ಬರ್ತವೆ, 4 ಅಲೈನ್ಮೆಂಟ್ಸ್ ಬರ್ತವೆ. ಒಂದು ಲೆಫ್ಟು, ಇನ್ನೊಂದು ಸೆಂಟರು, ಆಮೇಲೆ ರೈಟ್ ಅಲೈನ್ಮೆಂಟ್, ಮತ್ತೊಂದು ಜಸ್ಟಿಫೈ ಅಲೈನ್ಮೆಂಟ್. ಈ ಒಂದು ಅಲೈನ್ಮೆಂಟ್ಗಳ ಒಂದು ಶಾರ್ಟ್ಕಟ್ ಕೀಗಳನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಸೊ ಇವು ಆ ಒಂದು ಅಲೈನ್ಮೆಂಟ್ಸ್ಗಳ ಒಂದು ಶಾರ್ಟ್ಕಟ್ ಕೀಗಳು. ಇವುಗಳನ್ನ ನೀವು ನೋಡ್ಕೊಳ್ರಿ, ನೋಟ್ ಮಾಡಿ ಇಟ್ಕೊಳ್ರಿ. ಸೊ ಈ ಒಂದು ಅಲೈನ್ಮೆಂಟ್ಗಳನ್ನ ಉಪಯೋಗಿಸಿಕೊಂಡು ನಾನು ನಿಮಗೆ ಏನು ಮಾಡ್ತೇನೆ, ಈಗ ಪ್ರಾಕ್ಟಿಕಲಾಗಿ ಹೇಳ್ತೀನಿ. ಸೊ ಜಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಈ ಶಾರ್ಟ್ಕಟ್ ಕೀ ಏನಿದೆ ಅಂದರೆ ಇದಕ್ಕೆ ಸೆಂಟ್ರ್ ತೊಗೋಬೇಕಾದ್ರೆ ಕಂಟ್ರೋಲ್ ಇ ಬರ್ತದೆ, ಕಂಟ್ರೋಲ್ ಇ. ಓಕೆ, ಕಂಟ್ರೋಲ್ ಆರ್ ಅಂದರೆ ರೈಟ್ ಬರ್ತದೆ, ಕಂಟ್ರೋಲ್ ಎಲ್ ಅಂದರೆ ಏನು ಬರ್ತದೆ, ಈ ಕಡೆ ಲೆಫ್ಟ್ ಬರ್ತದೆ. ಸೊ ಇಲ್ಲೇ ನೀವು ಮೌಸ್ ಕ್ಲಿಕ್ ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಆಗಿರ್ತೈತೆ ನೋಡಿರಿ. ಕಂಟ್ರೋಲ್ ಎಲ್, ಕಂಟ್ರೋಲ್ ಇ, ಕಂಟ್ರೋಲ್ ಆರ್ ಮತ್ತು ಕಂಟ್ರೋಲ್ ಎಲ್. ಮತ್ತೊಂದಿದೆ ಜಸ್ಟಿಫೈ, ಕಂಟ್ರೋಲ್ ಜೆ ಅಂದೆ. ಕಂಟ್ರೋಲ್ ಜೆ ಅದಕ್ಕೆ ಯೂಸ್ ಆಗ್ತಿದೆ ಅಂದರೆ ಅದು ಈ ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿದ ನಂತರ ಈ ಲೈನ್ ಏನಿದೆ ಇಲ್ಲಿ ಈಕ್ವಲ್ ಆಗಿದೆ, ಆದರೆ ಈ ಕಡೆ ಏನಿದಾವೆ ಲೈನ್ ಹೆಚ್ಚು ಕಡಿಮೆ, ಲೈನ್ ಹೆಚ್ಚು ಕಡಿಮೆ ಇದಾವೆ. ಈ ಲೈನ್ ಹೆಚ್ಚು ಕಡಿಮೆ ಇದಾವಲ್ಲ, ಈ ಎರಡೂ ಕಡೆ ಅಂದರೆ ಲೆಫ್ಟು ಮತ್ತು ರೈಟ್ ಸೈಡ ಒಂದು ಈಕ್ವಲ್ ಮಾಡ್ತದೆ. ಮಾರ್ಜಿನನ್ನು ಈಕ್ವಲ್ ಮಾಡಲಿಕ್ಕೆ ನಮಗೆ ಯಾವುದು ಯೂಸ್ ಆಗ್ತದೆ, ಕಂಟ್ರೋಲ್ ಜೆ ಅನ್ನು ನಾವು ಯೂಸ್ ಮಾಡ್ತಿರ್ತೀವಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಕಂಟ್ರೋಲ್ ಜೆ ಮಾಡ್ತೀನಿ.
ಓಕೆ, ಕಂಟ್ರೋಲ್ ಜೆ ಮಾಡಿದ್ಕೊಳ್ಳಿ, ಇದು ಸೆಲೆಕ್ಟ್ ಆಗಿದೆ ನೋಡಿ. ಕಂಟ್ರೋಲ್ ಜೆ ಅಂದರೆ ಇದು ಏನು ಮಾಡ್ತದೆ ಅಂದರೆ ಇದು ಮಾರ್ಜಿನ್ ಏನು ಮಾಡ್ತದೆ, ಲೆಫ್ಟ ಮತ್ತು ರೈಟ ಈಕ್ವಲ್ ಮಾಡ್ತದೆ. ಓಕೆ, ಅದಕ್ಕೆ ಎಲ್ಲೆಲ್ಲಿ ವರ್ಡ್ ಸ್ಪೇಸ್ ಬೇಕು ಅದೆಲ್ಲ ತಗೋತದೆ, ಅಡ್ಜಸ್ಟ್ ತಾನು ಮಾಡ್ಕೋತದೆ ಅದು. ಸೊ ಇದು ಲೆಫ್ಟ್, ರೈಟ್ ಮತ್ತು ಸೆಂಟರ್ ಮತ್ತು ಜಸ್ಟಿಫೈ ಅಲೈನ್ಮೆಂಟ್, ಇದು ಜಸ್ಟಿಫೈ ಅಲೈನ್ಮೆಂಟ್ದ ವರ್ಕ್. ಲೆಫ್ಟ ಮತ್ತು ರೈಟ್ ಮಾರ್ಜಿನನ್ನು ಈಕ್ವಲ್ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡ್ತೈತೆ ಅಂದರೆ ಇಲ್ಲಿ ಯಾವುದು, ಜಸ್ಟಿಫೈ ಅಲೈನ್ಮೆಂಟ್. ಓಕೆ, ಇಷ್ಟು ಇವು ಏನಂದರೆ ಅಲೈನ್ಮೆಂಟ್ ಬಗ್ಗೆ. ಇದು ಕಂಟ್ರೋಲಿಂಗ್, ನಾನು ಏನು ಮಾಡ್ತೀನಿ, ಇದನ್ನು ಸೆಂಟ್ರದಾಗ ಇಡ್ತೀನಿ. ನೆಕ್ಸ್ಟ್ ಮತ್ತೆ ನಾನು ಏನು ಮಾಡ್ತೀನಿ, ಈಗ ಎಂಟರ್ ಪ್ರೆಸ್ ಮಾಡ್ತೀನಿ. ಸೊ ಇವಾಗ ಏನು ಮಾಡೋಣ ಅಂದ್ರೆ ಇಂಡೆಂಟ್ ಅಂತ ಬರ್ತದೆ ನೋಡಿರಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದು ಇಂಡೆಂಟ್ ಅಂತ ಬರ್ತದೆ. ಡಿಕ್ರೀಸ್ ಇಂಡೆಂಟ್ ಆ್ಯಂಡ್ ಇನ್ಕ್ರೀಸ್ ಇಂಡೆಂಟ್. ಇನ್ಕ್ರೀಸ್ ಇಂಡೆಂಟ್ ಅಂದರೆ ಇದೊಂದು ನಮ್ಮ ಒಂದು ಪ್ಯಾರಾಗ್ರಾಫ್ದ ಲೈನ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಥವಾ ನಮ್ಮ ಪ್ಯಾರಾಗ್ರಾಫ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು. ಇಲ್ಲಿ ಮಾರ್ಜಿನ್ಸ್ ಅದಾವಲ್ಲ, ಇಲ್ಲಿ ಮಾರ್ಜಿನ್ಸ್ ಅದಾವ ನೋಡಿರಿ. ಈ ಒಂದು ರೂಲರ್ ಬಾರ್ದಲ್ಲಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ತದೆ. ಈಗ ನಾನು ಏನು ಮಾಡ್ತೀನಿ, ಡಿಕ್ರೀಸ್ ಇನ್ಕ್ರೀಸ್. ಈಗ ಫಸ್ಟ್ ಏನು ಮಾಡ್ತೀನಿ, ಇನ್ಕ್ರೀಸ್ ಮಾಡ್ಕೊತೀನಿ. ನೋಡಿರಿ ಏನಾಗ್ತದೆ, ಇದು ರೂಲರ್ ಬಾರ್ದಲ್ಲಿ ಸೆಲೆಕ್ಟ್ ಈ ಕಡೆ ಹೋಗ್ತದೆ, ಆಮೇಲೆ ಟೆಕ್ಸ್ಟು ಕೂಡ ಮೂವ್ ಆಗ್ತದೆ. ಓಕೆ ನೋಡಿರಿ, ನಮ್ಗೆ ಎಲ್ಲಿಂದ್ರೆ ನಾವು ಪ್ಯಾರಾಗ್ರಾಫ್ ಸ್ಟಾರ್ಟ್ ಮಾಡಬೇಕು ಅಲ್ಲಿಂದ ಅದು ಸ್ಟಾರ್ಟ್ ಆಗ್ತದೆ. ಓಕೆ ನೋಡಿ, ಆಮೇಲೆ ಮತ್ತೆ ಏನು ಮಾಡ್ಬೋದು, ಇಲ್ಲಿ ಇನ್ಕ್ರೀಸ್ ಮಾಡ್ಕೋಬೋದು, ಡಿಕ್ರೀಸ್ ಮಾಡ್ಕೋಬೋದು. ಸೊ ಇದು ಡಿಕ್ರೀಸ್ ನೋಡಿ, ಪ್ಯಾರಾಗ್ರಾಫನ್ನು ಡಿಕ್ರೀಸ್ ಮಾಡ್ಕೋಬೋದು. ಸೊ ಮತ್ತೆ ಇಲ್ಲಿ ಇನ್ಕ್ರೀಸ್ ಕೂಡ ಮಾಡ್ಕೋಬೋದು. ನೋಡಿರಿ, ನಮಗೆ ಎಲ್ಲಿಂದ ಸ್ಟಾರ್ಟ್ ಬೇಕಾ ಅಲ್ಲಿಂದರೆ ನಾವು ಇದೊಂದು ಇಂಡೆಂಟನ್ನು ಇಡಬೇಕು. ಸೊ ಇಲ್ಲಿ ಇಂಡೆಂಟ್ನ ಇಟ್ಟಿದ ನಂತರ ಇಲ್ಲಿ ನಾವು ಯಾವುದೋ ಒಂದು ಕಾಪಿ ಪೇಸ್ಟ ಮಾಡ್ತೇನೆ ನೋಡಿರಿ. ಇಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡ್ಕೋತೀನಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಇಷ್ಟು ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಕಾಪಿ ಪೇಸ್ಟ ಮಾಡ್ತೀನಿ. ಓಕೆ, ಕಂಟ್ರೋಲ್ ಸಿ ಮತ್ತು ಕರ್ಸರ್ ಇಲ್ಲಿಟ್ಟು ಸ್ಪೇಸ್ ಕೊಟ್ಟು ಕಂಟ್ರೋಲ್ ವಿ ಪೇಸ್ಟ್. ಸೊ ಇಲ್ಲೇ ಅದು ಏನಾಗ್ತದೆ, ಇಷ್ಟು ಈ ಕಡೆ ಹೋಗೋಂಗಿಲ್ಲ, ಈ ಕಡೆ ಗ್ಯಾಪ್ ಬಿಡ್ತೈತೆ, ಯಾಕಂದರೆ ನಾವು ಇಂಡೆಂಟ್ ಕೊಟ್ಟಿರ್ತೇವೆ. ಸೊ ಇದೇ ಇಂಡೆಂಟು. ಇದರ ಅರ್ಥ ಏನಂದರೆ ನಮ್ಮ ಪ್ಯಾರಾಗ್ರಾಫ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅನ್ನೋದನ್ನು ನಾವು ಇಲ್ಲಿ ಇಂಡೆಂಟ್ ಮುಖಾಂತರ ಮಾಡ್ಕೋಬೇಕು. ಓಕೆ, ಸೊ ಇದು ಇನ್ಕ್ರೀಸ್ ಇಂಡೆಂಟ್, ಮತ್ತೊಂದು ಡಿಕ್ರೀಸ್ ಇಂಡೆಂಟ್. ಸೊ ಇವಾಗ ಮತ್ತೆ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಟೆಕ್ಸ್ಟನ್ನು, ಮತ್ತು ಏನು ಮಾಡ್ತೀನಿ, ಡಿಕ್ರೀಸ್ ಇಂಡೆಂಟ್ ಮಾಡ್ತೀನಿ. ಓಕೆ, ನಮ್ಮದು ಒರಿಜಿನಲ್ ಪ್ಯಾರಾಗ್ರಾಫ್. ಓಕೆ, ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಬುಲೆಟ್ಸ್ ಬರ್ತವೆ. ಇಲ್ಲಿ ಬುಲೆಟ್ಸ್ ಅಂತೇಳಿ ಬರ್ತಾವೆ ನೋಡಿರಿ. ಬುಲೆಟ್ಸ್ ಹಾಕ್ಬೋದು ನೋಡಿರಿ. ನಾನು ಏನು ಮಾಡ್ತೀನಿ, ಈಗ ಒಂದು ಟೈಪ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ನಾನು ಈಗ ಸೈಜನ್ನು ಜಾಸ್ತಿ ಮಾಡಿ ತೋರಿಸ್ತೇನೆ ನಿಮಗೆ. ಕಂಟ್ರೋಲ್ ಶಿಫ್ಟ್ ಗ್ರೇಟರ್ ದ್ಯಾನ್ ಸಿಂಬಲ್. ಓಕೆ ಓಕೆ ನೋಡಿರಿ, ನಾನು ಏನೇನು ಬರೆದಿದ್ದೀನಿ ಇಲ್ಲಿ, ಮೌಸ್, ಕೀಬೋರ್ಡ್, ಪ್ರಿಂಟರ್, ಸ್ಪೀಕರ್, ಸ್ಕ್ಯಾನರ್ ಮತ್ತು ಮಾನಿಟರ್ ಅಂತ ಬರೆದೇನೆ. ಸೊ ಇವುಗಳಿಗೆ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಎಲ್ಲಿ ಹೋಗಬೇಕು, ಇಲ್ಲಿ ನೋಡಿರಿ. ಸೆಲೆಕ್ಟ್ ಮಾಡಿದ ನಂತರ ನೀವು ಎದುರಾಗ ಬರಬೇಕು, ಇಲ್ಲಿ ಬುಲೆಟ್ಸ್ ಅಂತ ಬರ್ತದೆ. ಸೊ ಇಲ್ಲಿ ಬುಲೆಟ್ಸ್ ಹಾಕ್ಬೋದು ನೋಡಿರಿ, ಇಲ್ಲಿ ಬುಲೆಟ್ಸ್ ಹಾಕ್ಬೋದು. ನಂಬ್ರಿಂಗ್ ಕೊಡ್ಬೋದು, ನಂಬರ್ಸನ್ನು ಕೊಡ್ಬೋದು. ಆಮೇಲೆ ABCD ಸ್ಮಾಲ್ ಲೆಟರ್ಸ್ ಕೊಡ್ಬೋದು, ಕ್ಯಾಪಿಟಲ್ ಲೆಟರ್ಸ್ ಕೊಡ್ಬೋದು. ಇಲ್ಲಿ ರೋಮನ್ ಸಂಖ್ಯೆ ಸ್ಮಾಲ್ ಕೊಡ್ಬೋದು, ಕ್ಯಾಪಿಟಲ್ ಕೊಡ್ಬೋದು. ಸೊ ಈ ಪ್ರಕಾರವಾಗಿ ನಾವಿಲ್ಲಿ ಏನು ಮಾಡ್ಬೋದು, ಇಲ್ಲಿ ನಂಬರ್ಸು ಅಥವಾ ಬುಲೆಟ್ಸನ್ನು ಹಾಕ್ಬೋದು. ಓಕೆ, ಈ ಪ್ರಕಾರ. ಆಮೇಲೆ ನೆಕ್ಸ್ಟ್ ನಮಗೆ ಬೇಡ ಆದರೆ ಮತ್ತಿಲ್ಲಿ ನನ್ ಅಂತೇಳಿ ಆಪ್ಷನ್ ಬರ್ತದೆ, ಅದ್ರ ಮೇಲೆ ಮೌಸ್ ಕ್ಲಿಕ್ ಮಾಡಬೇಕು. ಸೊ ಇವಾಗ ನಾವು ಏನು ಮಾಡ್ತೀನಿ, ಈಗ ನಂಬರ್ಸ್ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಅದ್ರ ನಂತರ ಬರ್ತಕ್ಕಂಥದ್ದು ಏನಿದೆ, ಇಲ್ಲಿ ಲೈನ್ ಸ್ಪೇಸಿಂಗ್. ಲೈನ್ ಸ್ಪೇಸಿಂಗ್ ಅಂದರೆ ಇದನ್ನು ನಾನು ಈ ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲೈನ್ ಸ್ಪೇಸಿಂಗ್ದಲ್ಲಿ ಹೋಗ್ತೀನಿ. ಓಕೆ, ಈ ಲೈನ್ ಸ್ಪೇಸಿಂಗ್ದಲ್ಲಿ 1.0 ಅಂದರೆ ಏನಾಗ್ತದೆ, ಪೂರ್ಣ ಏನಾಗ್ತದೆ ನೋಡಿ, ಲೈನ್ ಟು ಲೈನ್ ಗ್ಯಾಪ್ ಬೇಕಾಗಿದ್ದರಿಂದ ನಾವು ಯೂಸ್ ಮಾಡ್ಕೋಬೇಕಾಯ್ತು. 1.15 1.5 ನೋಡಿರಿ, ಲೈನ್ ಗ್ಯಾಪ್ ಆಗ್ತಾ ಇದ್ದಾವೆ. ಇಲ್ಲಿ 2 ಪಾಯಿಂಟ್ ಕೊಟ್ಟರೆ ಏನಾಗ್ತದೆ, ಇಲ್ಲಿ ಲೈನ ಗ್ಯಾಪ್ ಆಗಿದೆ ನೋಡಿರಿ. ಲೈನ್ ಟು ಲೈನ್ ಏನಾಗ್ತದೆ, ಇದು ಡಿಸ್ಟೆನ್ಸ್ ಬರ್ತದೆ. ಇದು ಏನಾಗ್ತದೆ ಅಂದ್ರಪ್ಪ, ಲೈನ್ ಸ್ಪೇಸಿಂಗ್ ಅಂತೇಳಿ ಕರೀತಾರೆ. ಲೈನ್ ಟು ಲೈನ್ ನಡುವೆ ನಾವು ಗ್ಯಾಪ್ ಕೊಡಬೇಕಾದ್ರೆ ಲೈನ್ ಸ್ಪೇಸಿಂಗನ್ನು ಯೂಸ್ ಮಾಡ್ಕೋರಿ. ಓಕೆ,
ಸೊ ಅದರ ನಂತರ ಬರ್ತಕ್ಕಂಥದ್ದು ಇಲ್ಲಿ ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫ್ ನಾವು ಎಲ್ಲಿಂದ ಕೊಡಬೇಕು ಅನ್ನೋದನ್ನು ಈ ಒಂದು ಇಲ್ಲಿ ನಾವು ಪ್ಯಾರಾಗ್ರಾಫ್ ಮಾಡಿ. ಪ್ಯಾರಾಗ್ರಾಫ್ ಅಂದರೆ ಫಸ್ಟ್ ಲೈನ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಪ್ಯಾರಾಗ್ರಾಫ್ ತಿಳಿಸ್ತದೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಪ್ಯಾರಾಗ್ರಾಫ್ ಮೇಲೆ ಮೌಸ್ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಏನಿರ್ತದೆ ನೋಡಿರಿ, ಏನಿದೆ ಇಲ್ಲಿ ಲೆಫ್ಟ್ 0 ಸೆಂಟಿಮೀಟರ್, ರೈಟ್ 0 ಸೆಂಟಿಮೀಟರ್. ಫಸ್ಟ್ ಲೈನ್ ಎಷ್ಟು ಬೇಕು ಅಷ್ಟೇ ಟೈಪ್ ಮಾಡೋದಿರ್ತೈತಿ. ಇಲ್ಲಿ ಫಸ್ಟ್ ಲೈನ್ ನಮಗೆ ಎಷ್ಟು ಬೇಕು ಅಷ್ಟು ನಾನು ಟೈಪ್ ಮಾಡ್ತೀನಿ. ಸೊ ಇಲ್ಲಿ 2 ಅಂತೇಳಿ ಟೈಪ್ ಮಾಡ್ತೀನಿ. ಆಮೇಲೆ ಇಲ್ಲಿ ಓಕೆ ಕೊಡ್ತೀನಿ. ನೋಡಿರಿ ಇಲ್ಲಿ ಕರ್ಸರ್ ಎಲ್ಲಿ ಬಂದಿದೆ, 2 ಮೇಲುಗಡೆ ಬಂದಿದೆ ನೋಡಿರಿ. ಇಲ್ಲಿಂದ್ರೆ ಪ್ಯಾರಾಗ್ರಾಫ್ ಆಗ್ತದೆ. ಓಕೆ, ಸೊ ನಾನು ಈಗ ಏನು ಮಾಡ್ತೀನಿ, ಇಲ್ಲಿ ಪ್ಯಾರಾಗ್ರಾಫ್ ಫುಲ್ ಪಾಯಿಂಟ್ ಇದ್ದಲ್ಲಿ ನಾನು ಮೌಸನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ರೀಡಿಂಗ್ ಇದೆ, ಇಲ್ಲಿ ಕರ್ಸರನ್ನು ಇಡ್ತೀನಿ, ಎಂಟ್ರ್ ಕೊಡ್ತೀನಿ. ಓಕೆ ನೋಡಿ, ಅಲ್ಲಿಂದ್ರೇ ಪ್ಯಾರಾಗ್ರಾಫ್ ತಗೋತದೆ. ಅಂದರೆ ಪ್ರತಿಯೊಂದು ಪ್ಯಾರಾಗ್ರಾಫ್ ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅನ್ನೋದನ್ನು ಇದು ಏನು ಮಾಡ್ತದೆ ನಮಗೆ ಹೇಳ್ತದೆ. ಇದು ಪ್ಯಾರಾಗ್ರಾಫ್ ಗ್ರೂಪ್. ಸೊ ಇಷ್ಟು ಇವತ್ತಿನ ಒಂದು ಪ್ಯಾರಾಗ್ರಾಫ್ ಗ್ರೂಪ್ದಲ್ಲಿ ನಾವು ನೋಡ್ತಕ್ಕಂಥ ವಿಷಯ. ನಾವು ಇಷ್ಟು ಕಲ್ತಿದ್ದೇವೆ. ಏನೇನು ನಾವು ನೋಡಿದ್ದೇವೆ ಈಗ, ಅಲೈನ್ಮೆಂಟ್ಸ್ ಎಷ್ಟು ಅದಾವ, 4 ಅಲೈನ್ಮೆಂಟ್ಸ್ ಅದಾವೆ. ಒಂದು ಲೆಫ್ಟ್ ಅಲೈನ್ಮೆಂಟು ಕಂಟ್ರೋಲ್ L, ಆಮೇಲೆ ಸೆಂಟರ್ ಅಲೈನ್ಮೆಂಟ್ ಕಂಟ್ರೋಲ್ E, ಆಮೇಲೆ ರೈಟ್ ಅಲೈನ್ಮೆಂಟ್ ಕಂಟ್ರೋಲ್ R, ಮತ್ತು ಜಸ್ಟಿಫೈ ಅಲೈನ್ಮೆಂಟ್ ಕಂಟ್ರೋಲ್ J, ಆಮೇಲೆ ಈ ಡಿಕ್ರೀಸ್ ಇಂಡೆಂಟ್, ಇನ್ಕ್ರೀಸ್ ಇಂಡೆಂಟ್, ಆಮೇಲೆ ಬುಲೆಟ್ಸು, ಆಮೇಲೆ ಲೈನ್ ಸ್ಪೇಸಿಂಗ್ ಮತ್ತು ಪ್ಯಾರಾಗ್ರಾಫ್. ಸೊ ಇವತ್ತಿನ ಕ್ಲಾಸ್ದಲ್ಲಿ ನಾವು ಕಲಿತ್ಕೊಂಡಿದ್ದೇವೆ. ಸೊ ಈ ಒಂದು ಕ್ಲಾಸ್ನಲ್ಲಿ ಹೇಳಿದಂಥ ಒಂದು ಪ್ಯಾರಾಗ್ರಾಫ್ ಗ್ರೂಪ್ ಬಗ್ಗೆ ಮಾಡಿದಂಥ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಇಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮಗೆಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸ್ನೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.